ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಮಧ್ಯದಲ್ಲಿ ಒಂದೊಂದು ಕನ್ನಡ ಚಿತ್ರ ಹಿಟ್ ಆಗಿ ಸೂಪರ್ ಆಗಿ ಓಡ್ತಾ ಇದೆ ಅನ್ನೋ ಖುಷಿ ಒಂದ್ ಕಡೆ ಆದ್ರೆ, ಹೊಸ ಚಿತ್ರಗಳಿಗೆ ಜಾಗ ಕಮ್ಮಿ ಆಗ್ತಿದೆ ಅನ್ನೋ ಬೇಜಾರ್ ಇನ್ನೊಂದ್ ಕಡೆ. ಅಯ್ಯೋ ಏನಂತೀರಾ, ಕಳೆದ ಕೆಲವು ತಿಂಗಳಲ್ಲಿ ವಾರ ರಿಲೀಸ್ ಆಗೋ ಒಂದೆರಡು ಮೂವಿಗಳಿಗೆ ಥಿಯೇಟರ್ ಗಳು ಸಿಗೋದ್ ಕಷ್ಟ ಅಂತಿದ್ರೆ, ಈ ವಾರದಲ್ಲಿ 7 ಕನ್ನಡ ಚಿತ್ರಗಳನ್ನು ರಿಲೀಸ್ ಮಾಡಕ್ ಹೊರಟಿದ್ದಾರೆ. ಹೋದ್ ವಾರ ರಿಲೀಸ್ ಆದ ಶಿವಲಿಂಗ ಒಳ್ಳೆ ವ್ಯೂವರ್ಶಿಪ್ ಪಡ್ಕೊಂಡು ಈ ವಾರನು 250 ಸ್ಕ್ರೀನ್ ಗಳಲ್ಲಿ ಗಟ್ಟಿಯಾಗಿ ಕೂತಿರುತ್ತಂತೆ. ಯಾಕೆಷ್ಟು ಆತಂಕವೇ, ಬೆದರು ಬೊಂಬೆ ಹಾಗೆ ನಿಲ್ಲದಿರೆ. ಈ ವಾರ ರಿಲೀಸ್ ಆಗ್ಬೇಕಾಗಿರೋ ಆಕ್ಟರ್, ಭಲೆ ಜೋಡಿ, ಮಧುರ ಸ್ವಪ್ನ, ಮರೆಯಲಾರೆ, ನನ್ ಲವ್ ಟ್ರ್ಯಾಕ್, ರಾಜ್ ಬಹಾದ್ದೂರ್ ಮತ್ತೆ ಯು ದ ಎಂಡ್ ಎಗೆ ಎಲ್ಲಿದೆ ಜಾಗ? ಅದಕ್ಕೆ ಬುದ್ಧಿ ಉಪಯೋಗಿಸ್ಕೊಂಡು ಮರೆಯಲಾರೆ ಚಿತ್ರ ಅಂತೂ ರಿಲೀಸ್ ನ ನೆಕ್ಸ್ಟ್ ವೀಕ್ ಗೆ ಪೋಸ್ಟ್ಪೋನ್ ಮಾಡ್ಕೋತು. ಆದ್ರೆ ಬರೋ ವಾರನು ಏನು ಕಮ್ಮಿ ಇಲ್ಲ, ಅವಾಗ್ಲೂ 4 ಚಿತ್ರಗಳು ರಿಲೀಸ್ ಆಗೋದಿದೆ. ಏನೋಪ್ಪ, ನಾವು ಪರಭಾಷಾ ಚಿತ್ರಗಳನ್ನ ದೂರ್ತೀವಿ, ಕನ್ನಡ ಚಿತ್ರಗಳ ಮಾರ್ಕೆಟ್ ಹಾಳು ಮಾಡ್ತಾವೆ ಬೇರೆ ಭಾಷೆ ಚಿತ್ರಗಳು ಅಂತ ಮುನಿಸ್ಕೋತಾ ಇರ್ತೀವಿ. ಆದ್ರೆ ಇಲ್ಲಿ ನಮ್ ಕನ್ನಡ ಫಿಲ್ಮ್ ಮೇಕರ್ಗಳು ತಾವು ಅಡ್ಜಸ್ಟ್ ಮಾಡ್ಕೊಳ್ದೆ, ರಿಲೀಸ್ ಗೈಡ್ ಲೈನ್ಸ್ ಫಾಲೋ ಮಾಡದೆ ಬೇಕಾಬಿಟ್ಟಿ ಫಿಲ್ಮ್ ಗಳನ್ನ ರಿಲೀಸ್ ಮಾಡಿ ಆಡಿಯನ್ಸ್ ಅನ್ನಂತೂ ಕನ್ಫ್ಯೂಸ್ ಮಾಡ್ತಾ ಇದಾರೆ. ಅದ್ರ ಜೊತೆಗೆ ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿ ಕಲ್ಲು ಹೇಳ್ಕೊಳ್ತಾ ಇದಾರೆ ಅನ್ಸುತ್ತೆ. ಇವಾಗಿನ ಸ್ಥಿತಿ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಇವಾಗ ನಡೀತಾ ಇರೋ ಸೀನು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆದಾ ಕೆಟ್ಟದಾ? ನಾವು ಹೀಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ನಿಮ್ಗೆ ಎಲ್ಲಾ ಸುದ್ದಿಗಳನ್ನು ಕೊಡ್ತಾ ಇರ್ತೀವಿ. ನಮ್ಮ ಜೊತೆಗಿರಿ, ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ಡ್ ಆಗಿರಿ. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ ದ್ವಿವೇದಿ. ಹಾಯ್ ನಮಸ್ಕಾರ, ನಾನು ದಿಗಂತ್ ಮಾತಾಡ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.